ನಮಸ್ಕಾರ. ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಕರ್ನಾಟಕದಲ್ಲಿ ಕೊರೋನಾ ವೈರಸ್ ಹೆಚ್ಚುತ್ತಲೇ ಇದೆ. ನಿನ್ನೆ ಒಂದೇ ದಿನ 12 ಹೊಸ ಪ್ರಕರಣಗಳು ದಾಖಲಾಗಿವೆ. ತುಮಕೂರಿನಲ್ಲಿ ಕೊರೋನಾದಿಂದ ವೃದ್ಧ ಸಾವನ್ನಪ್ಪಿದ್ದಾನೆ. ಕಲಬುರಗಿಯಲ್ಲಿ 8 ಪ್ರಕರಣ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ, ನಂಜನಗೂಡು, ದಾವಣಗೆರೆ, ತುಮಕೂರಿನಲ್ಲಿ ತಲಾ 1 ಪ್ರಕರಣ ದಾಖಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ 535 ಪ್ರಕರಣಗಳು ದಾಖಲಾದಂತಾಗಿವೆ. ಕಲಬುರಗಿ ಜಿಲ್ಲೆ ಕೊರೋನಾ ಕಾಟಕ್ಕೆ ನಲುಗಿ ಹೋಗ್ತಿದೆ. ಪೇಷಂಟ್ 205ರ ಸಂಪರ್ಕದಿಂದ ಒಟ್ಟು 22 ಮಂದಿಗೆ ಸೋಂಕು ವ್ಯಾಪಿಸಿದೆ. ಕಲಬುರಗಿಯಲ್ಲಿ ನಿನ್ನೆ 8 ಪ್ರಕರಣಗಳು ಸೇರಿ ಒಟ್ಟು 52 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಇಷ್ಟು ದಿನ ಗ್ರೀನ್ ಝೋನ್ನಲ್ಲಿದ್ದ ದಾವಣಗೆರೆಯಲ್ಲೂ ನಿನ್ನೆ 1 ಪ್ರಕರಣ ಕಂಡುಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಹಾಗೇನೇ ತುಮಕೂರಿನಲ್ಲಿ ವೃದ್ಧ ಕೊರೋನಾದಿಂದ ಸಾವನ್ನಪ್ಪಿದ್ದಾನೆ. ಇದರೊಂದಿಗೆ ರಾಜ್ಯದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. 216 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಿರೋದು ಸಮಾಧಾನಕರ. ತುಮಕೂರಿನಲ್ಲಿ ಕೊರೋನಾಗೆ 2ನೇ ಬಲಿಯಾಗಿದೆ. ಏಪ್ರಿಲ್ 25ರಂದು ಆಸ್ಪತ್ರೆಗೆ ದಾಖಲಾಗಿದ್ದ ವೃದ್ಧ ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿದ್ದಾನೆ. ಈ ಪ್ರಕರಣದಲ್ಲಿ ಜಿಲ್ಲಾಡಳಿತ ಮಹಾ ಎಡವಟ್ಟು ಮಾಡಿದೆ. ಸ್ಯಾಂಪಲ್ ವರದಿ ಬರುವ ಮುನ್ನವೇ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ವೈದ್ಯರು ಏಪ್ರಿಲ್ 25, 26ರಂದು 2 ಬಾರಿ ಸ್ಯಾಂಪಲ್ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ಆದರೆ 26ರಂದು ವೃದ್ಧ ಮೃತಪಟ್ಟಿದ್ದಾನೆ. ವೃದ್ಧನ ವರದಿ ಮುನ್ನವೇ ಕುಟುಂಬಸ್ಥರಿಗೆ ಶವ ನೀಡಲಾಗಿದೆ. ತುಮಕೂರಿನ ಲಾಯ ಗ್ರಾಮದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕೈಗೊಳ್ಳದೆ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡಿದ್ದಾರೆ. ಈಗ ಮೃತ ವ್ಯಕ್ತಿಗೆ ಸೋಂಕು ದೃಢಪಟ್ಟಿರೋ ಹಿನ್ನೆಲೆ ಲಾಯ ಗ್ರಾಮದಲ್ಲಿ ಆತಂಕ ಹೆಚ್ಚಾಗಿದೆ. ಜಿಲ್ಲಾಡಳಿತದ ಮಹಾ ಎಡವಟ್ಟಿಗೆ ಜನ ಕಂಗಾಲಾಗಿದ್ದಾರೆ. ವೃದ್ಧ ವಾಸವಿದ್ದ ಏರಿಯಾ ಸಂಪೂರ್ಣ ಸೀಲ್ ಡೌನ್ ಮಾಡಿದ್ದು ಜನ ಯಾರೂ ಹೊರಬರದಂತೆ ಡಿಸಿ ರಾಕೇಶ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಈ ಪೇಷಂಟ್ 535 ತುಮಕೂರು ನಗರದ KHB ಕಾಲನಿಯ ವಾಸಿ. ಇವರು 25ನೇ ತಾರೀಕು ನಮ್ಮ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಅವ್ರಿಗೆ ಈಗಾಗಲೇ ಆಸ್ತಮಾ ಮತ್ತು ನೋನ್ COPD ಪೇಷಂಟ್ ಆಗಿದ್ದರು ಅವರು. ಸೊ ಅವರು ಬಂದಿರೋ ದಿವಸ ಬ್ರೆತ್ಲೆಸ್ನೆಸ್ಸು ಮತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದರಿಂದ ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅಡ್ಮಿಟ್ ಮಾಡ್ಕೊಂಡಿದ್ದ ನಂತರ 26ನೇ ತಾರೀಕು ಅವತ್ತೇ ಸ್ಯಾಂಪಲ್ ತೆಗೆದು ನಾವು ಕಳಿಸ್ಕೊಟ್ಟಿದ್ವಿ. ನಾವು ನಮ್ಮ ಬೆಂಗಳೂರು ಟೆಸ್ಟಿಂಗ್ ಸೆಂಟರ್ಗೆ ಸ್ಯಾಂಪಲ್ನ ಕಳಿಸಿದ್ವಿ. 26ನೇ ತಾರೀಕು ಬೆಳಿಗ್ಗೆ ಅವರ ಒಂದು ಮೃತ್ಯು ಆಗಿದೆ. ಸೊ ಆ ಒಂದು ಸ್ಯಾಂಪಲ್ ನಾವು ಕಳಿಸಿರುವಂಥ ಸ್ಯಾಂಪಲ್ ಏನಿದೆ ಇವತ್ತು ಪಾಸಿಟಿವ್ ಆಗಿ ದೃಢಪಟ್ಟಿದೆ. ಮೈಸೂರಲ್ಲಿ ಮತ್ತೆ ಕೊರೋನಾ ಆತಂಕ ಭಯವನ್ನ ಹುಟ್ಟಿಸಿದೆ. ಮೈಸೂರಲ್ಲಿ 3 ದಿನಗಳಿಂದ ಯಾವುದೇ ಕೊರೋನಾ ಕೇಸ್ ಪತ್ತೆಯಾಗಿರಲಿಲ್ಲ. ನಿನ್ನೆ ಮತ್ತೊಂದು ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದು ಜಿಲ್ಲೆಯ ಜನರಲ್ಲಿ ಮತ್ತಷ್ಟು ದಿಗಿಲು, ಆತಂಕ ಶುರುವಾಗಿದೆ. ನಂಜನಗೂಡು ಜಿಬಿಲೆಂಟ್ಸ್ ಕಾರ್ಖಾನೆ ಸಂಪರ್ಕಿತ ವ್ಯಕ್ತಿಗೆ ಮತ್ತೆ ಸೋಂಕು ದೃಢಪಟ್ಟಿದೆ. ಈ ವಾರದಲ್ಲಿ 2 ಪಾಸಿಟಿವ್ ಕೇಸ್ಗಳು ಮಾತ್ರ ಪತ್ತೆಯಾಗಿದ್ವು. ಈ ಮೂಲಕ ಮೈಸೂರಿನ ಜನರು ಸ್ವಲ್ಪ ನಿರಾಳರಾಗಿದ್ರು. ಆದರೆ ಮತ್ತೊಂದು ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದು ಜನರು ಮತ್ತಷ್ಟು ದಿಗಿಲುಗೊಂಡಿದ್ದಾರೆ. ಸದ್ಯ ಜಿಲ್ಲೆಯಲ್ಲಿ 32 ಕೇಸ್ಗಳು ಆಕ್ಟಿವ್ ಆಗಿವೆ. ಗುಣಮುಖರಾಗಿ 58 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನ ಅನಧಿಕೃತ ಪಾಸ್ ಅಂಟಿಸಿಕೊಂಡು ತಮಿಳುನಾಡಿಗೆ ಪ್ರಯಾಣಿಸಲು ಹೊರಟಿದ್ದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಾರು ಚಾಲಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಪ್ಪ, 3 ದಿನದಿಂದ ಮೈಸೂರಲ್ಲಿ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿರಲಿಲ್ಲ. ಬಟ್ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಆದರೆ ಜುಬಿಲೆಂಟ್ಸ್ ಕಾರ್ಖಾನೆ ವ್ಯಕ್ತಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆದರೆ ಈಗ ಎಷ್ಟು ರಿಪೋರ್ಟ್ಗಳು ಬಂದಿದೆ, ಇನ್ನು ಎಷ್ಟು ರಿಪೋರ್ಟ್ಗಳು ಬರಬೇಕು, ಸದ್ಯದ ಅಪ್ಡೇಟ್ಸ್ ಏನಿದೆ? ಚೈತ್ರ, ಮೈಸೂರಿನಲ್ಲಿ 90 ಪಾಸಿಟಿವ್ ಕೇಸ್ ಹೊತ್ತು ಅಧಿಕೃತವಾಗಿ ದೃಢವಾಗಿದ್ದು ನಿನ್ನೆ ಒಂದು ಪಾಸಿಟಿವ್ ಕೇಸ್ ಬರುವುದಂತ ಮುಖಾಂತರ ಈ ವಾರವೂ ಸಹ ತನ್ನ ಖಾತೆಯನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಪಾಸಿಟಿವ್ ಕೇಸ್ಗಳು ಪತ್ತೆಯಾಗೋದು ಮಾರ್ಚ್ 21ರಿಂದ ಶುರುವಾಯಿತು. ಅಂದರೆ ಇದು 6ನೇ ವಾರದಲ್ಲಿದ್ದೇವೆ. ಪ್ರತಿ ವಾರ 20ರಂತೆ ಸರಾಸರಿಯಲ್ಲಿ ಕೇಸ್ಗಳು ಪತ್ತೆಯಾಗಿದ್ವು. ಆದರೆ ಕಳೆದ ವಾರ ಕಂಪ್ಲೀಟ್ ಆಗಿ ಕೇಸ್ಗಳು ಕಡಿಮೆ ಆಗಿ ಕೇವಲ 2 ಕೇಸ್ ಪತ್ತೆಯಾಗಿತ್ತು. ಮಾರ್ಚ್ 25ನೇ ತಾರೀಕು 1 ಕೇಸ್,
ಈಗ ಏಪ್ರಿಲ್ 25ನೇ ತಾರೀಕು ಒಂದು ಕೇಸ್ ಮತ್ತು ಏಪ್ರಿಲ್ 29ನೇ ತಾರೀಕು ಒಂದು ಕೇಸ್ ಪತ್ತೆಯಾಗಿತ್ತು. ಅದನ್ನು ಬಿಟ್ಟರೆ ಇಡೀ ವಾರ ಕೇವಲ ಎರಡೇ ಕೇಸ್ಗಳಲ್ಲಿ ಇಡೀ ವಾರ ಕಂಪ್ಲೀಟ್ ಆಗಿತ್ತು. ಆದರೆ ನಿನ್ನೆ ಬಂದಂಥ ಕೇಸ್ ಮತ್ತೆ ಜುಬಿಲೆಂಟ್ ಕಾರ್ಖಾನೆಯ ಸಂಪರ್ಕಿತ ವ್ಯಕ್ತಿಗೆ ಬಂದಿದೆ. ಆ ಮೂಲಕ ಮತ್ತೆ ಚೈನ್ ಲಿಂಕ್ ಬೆಳೀತಾ ಇದೆಯಾ, ಮತ್ತಷ್ಟು ಜನರಿಗೆ ಪಾಸಿಟಿವ್ ಬರುವಂಥ ಸಾಧ್ಯತೆ ಇದೆಯಾ ಅನ್ನೋ ಬಗ್ಗೆಯೂ ಸಹ ಸಾಕಷ್ಟು ಆತಂಕ ಮತ್ತು ಅನುಮಾನಗಳು ಸೃಷ್ಟಿಯಾಗಿದೆ. ಈಗಾಗಲೇ ಸೆಕೆಂಡರಿ ಮತ್ತು ಪ್ರೈಮರಿ ಕಾಂಟ್ಯಾಕ್ಟ್ನ ಎಲ್ಲ ಟೆಸ್ಟ್ಗಳನ್ನು ಮುಗಿಸಿರುವಂಥ ಜಿಲ್ಲಾಡಳಿತ ಮತ್ತಷ್ಟು ಸೋಂಕಿತರು ಯಾರಾದರೂ ಇದ್ದರೆ, ಶಂಕಿತರು ಯಾರಾದರೂ ಇದ್ದರೆ ಅವರನ್ನು ಕ್ವಾರಂಟೈನ್ ಮಾಡುವಂಥದ್ದು ಮತ್ತು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅವರನ್ನು ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಸ್ಯಾರಿ ಕೇಸ್ಗಳು ಅಥವಾ ತಬ್ಲಿಗಿ ಕೇಸ್ಗಳು ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳನ್ನು ಕಂಡಿಲ್ಲ. ಆದರೆ ಜುಬಿಲೆಂಟ್ ಕಾರ್ಖಾನೆ ಕೇಸ್ಗಳು ಮತ್ತೆ ಬೆಳವಣಿಗೆ ಕಾಣ್ತಾ ಇರೋದು ಒಂದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾಗಿದೆ. ಎಲ್ಲಿ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅಂತ ಜಿಲ್ಲಾಡಳಿತ ಪ್ರಯತ್ನವನ್ನ ಪಡ್ತಾ ಇದೆ, ಆ ಕೆಲಸ ಆಗ್ತಾ ಇಲ್ವಾ? ಮತ್ತಷ್ಟು ಆತಂಕ ಮತ್ತು ಮತ್ತಷ್ಟು ಪಾಸಿಟಿವ್ ಕೇಸ್ಗಳು ಮೈಸೂರಿನಲ್ಲಿ ಬರುವಂತ ಸಾಧ್ಯತೆ ಇದೆಯಾ ಅನ್ನೋ ಬಗ್ಗೆಯೂ ಸಹ ಇದೀಗ ಚರ್ಚೆಗಳು ಆರಂಭವಾಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಸೋಂಕಿತರ ಸಂಖ್ಯೆ. ಆದರೆ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಬಗ್ಗೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ವೈದ್ಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ನೀಡಿದ್ದಾರಂತೆ, ಆದರೆ ಶುಶ್ರೂಷಕರಿಗೆ ಮತ್ತು ಇತರೆ ಸಿಬ್ಬಂದಿಗೆ ವಸತಿ ವ್ಯವಸ್ಥೆ ಮಾಡಿಲ್ವಂತೆ. ಡ್ಯೂಟಿ ಮುಗಿಸಿ ತಮ್ಮ ಮನೆಗೆ ಹೋಗೋ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಶುಶ್ರೂಷಕರ ಕುಟುಂಬವು ಆತಂಕಕ್ಕೆ ಒಳಗಾಗಿದೆ. ಮತ್ತೆ ತಮ್ಮ ಮನೆಗಳ ಮಹಡಿ ಮೇಲೆ ವಾಸ ಮಾಡ್ತಿದ್ದಾರೆ. ಮಹಡಿ ಮೇಲೆ ಊಟ ಮಾಡಿ ಅಲ್ಲೇ ಮಲಗೋ ಅನಿವಾರ್ಯತೆ ಎದುರಾಗಿದೆ. ಹೀಗಂತ ಆರೋಪವನ್ನ ಕೂಡ ಮಾಡಲಾಗಿದೆ. ಏಪ್ರಿಲ್ 21ರಂದು ಮೃತಪಟ್ಟ 80 ವರ್ಷದ ವ್ಯಕ್ತಿಯನ್ನ ಉಪಚರಿಸಿದ್ದ ಶುಶ್ರೂಷಕನಿಗೆ ಕನಿಷ್ಠ ಪಿಪಿಇ ಕಿಟ್ ಕೂಡ ನೀಡಿರಲಿಲ್ವಂತೆ. ಕ್ವಾರಂಟೈನ್ ವೇಳೆ ಸರಿಯಾದ ಊಟ ಕೊಡ್ಲಿಲ್ವಂತೆ. ಹೆಸರಿಗೆ ಮಾತ್ರ ಕೊರೋನಾ ವಾರಿಯರ್ಸ್ ಅಂತ ಗೌರವ, ಆದ್ರೆ ನಮ್ಮ ಪರಿಸ್ಥಿತಿ ಶೋಚನೀಯ ಅಂತಿದ್ದಾರೆ ಇಲ್ಲಿನ ಸಿಬ್ಬಂದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್, ಕಲಬುರಗಿಯಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈಗ ಜಿಮ್ಸ್ ಆಸ್ಪತ್ರೆಯ ಐಸೋಲೇಷನ್ ನಲ್ಲಿ ಒಂದು ದೊಡ್ಡ ಆರೋಪನೆ ಕೇಳಿ ಬರ್ತಾ ಇದೆ. ಅಲ್ಲಿನ ಸಿಬ್ಬಂದಿಗೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂತ. ಸೊ ಇದು ಆರೋಪ ನಿಜಾನ ಸುಳ್ಳ, ಹೇಗೆ, ಯಾವ ಪರಿಸ್ಥಿತಿ ಇದೆ ಅಲ್ಲೀಗ? ಚೈತ್ರ, ಏನು ಕಲಬುರಗಿ ಜಿಲ್ಲೆಯಲ್ಲಿ ಏನು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಒಂದು ಕಡೆ ಜನಸಾಮಾನ್ಯರ ಆತಂಕನ ಹೆಚ್ಚಿಸಿದೆ, ಮತ್ತೊಂದು ಕಡೆ ವೈದ್ಯಕೀಯ ಸಿಬ್ಬಂದಿ ಆತಂಕನೂ ಹೆಚ್ಚಿಸಿದೆ. ಯಾಕಂದ್ರೆ ಚಿಕಿತ್ಸೆ ಕೊಡಬೇಕಾದವರು ಆರೋಗ್ಯ ಇಲಾಖೆ ಸಿಬ್ಬಂದಿ, ವೈದ್ಯರಿರ್ಬೋದು ಮತ್ತು ಶುಶ್ರೂಷಕರು ಮತ್ತಿತರ ಸಿಬ್ಬಂದಿ. ಆದರೆ ಅವರನ್ನೇ ಈಗ ಒಂದು ಕಂಗಾಲಾಗ ಆಗುವಂತೆ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಜಿಮ್ಸ್ ಅಲ್ಲಿ ಸಾಕಷ್ಟು ತೊಂದರೆಗಳನ್ನ ಏನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಏನು ವೈದ್ಯರು ಏನಂದ್ರೆ ಇವರು ನರ್ಸ್ ಮತ್ತು ಮತ್ತಿತರ ಸಿಬ್ಬಂದಿ ಮೇಲೆ ಚಿಕಿತ್ಸೆ ಕೊಡ್ಲಿಕ್ಕೆ ಇತ್ಯಾದಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂದ್ರೆ ಅವ್ರು ನೇರವಾಗಿ ಐಸೋಲೇಷನ್ ವಾರ್ಡ್ಗೆ ಹೋಗ್ತಾ ಇಲ್ಲ, ನರ್ಸ್ಗಳಿಗೆ ಹೋಗಿ ಚಿಕಿತ್ಸೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಈಗಾಗಲೇ ಏನು ESI ಮತ್ತು ಜಿಮ್ಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ವೈದ್ಯರಿಗೆ ಪ್ರತ್ಯೇಕವಾಗಿ, ಅಂದ್ರೆ ಐಸೋಲೇಷನ್ ವಾರ್ಡ್ ನಲ್ಲಿ ಕೆಲಸ ಮಾಡ್ತಿರುವಂತಹ ವೈದ್ಯರಿಗೆ ಪ್ರತ್ಯೇಕ ಕ್ವಾರಂಟೈನ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಶುಶ್ರೂಷಕರಿಗೆ ಮತ್ತು ಇತರ ಸಿಬ್ಬಂದಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಅವರು ಅನಿವಾರ್ಯವಾಗಿ ಮನೆಗೆ ಹೋಗ್ಬೇಕು. ಆದರೆ ಈಗ ಏನು ಈಗಾಗಲೇ 2 ವರ್ಷದ ಮಗುವಿಗೆ ಚಿಕಿತ್ಸೆ ಕೊಟ್ಟಂತಹ ಅಪ್ರೆಂಟಿಸ್ಶಿಪ್ ಮಾಡ್ತಿದ್ದಂತಹ ಒಬ್ಬ ವೈದ್ಯ ಈ ಕೊರೋನಾ ಪಾಸಿಟಿವ್ ಬಂದು ಈಗ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತು ಮೊನ್ನೆ 80 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದ, ಆತನಿಗೆ PPE ಕಿಟ್ ಹಾಕೊಳ್ಳಾರ್ದೇ ಚಿಕಿತ್ಸೆ ಕೊಟ್ಟಂತಹ ಓರ್ವ ನರ್ಸ್, ಮೇಲ್ ನರ್ಸ್ ಈಗ ಕ್ವಾರಂಟೈನ್ ಆಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಬಹುತೇಕ ನರ್ಸ್ಗಳು ಇಲ್ಲಿ ಏನಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಿರಂಗವಾಗಿ ಅವರು ಹೇಳಲಾರದಂತ ಪರಿಸ್ಥಿತಿ ಇದೆ. ಅನಿವಾರ್ಯವಾಗಿ ನಮ್ಮನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ರಿ ಅಂತೇಳಿ ಅವರು ಮೊರೆ ಇಡ್ತಾ ಇದ್ದಾರೆ. ಆದ್ರೆ ಯಾರು ಸಹ ಓಪನ್ ಆಗಿ ಹೇಳಲಾರದ ಪರಿಸ್ಥಿತಿ ಅವ್ರದ್ದಾಗಿದೆ. ಚೈತ್ರ, ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನಿಂದ ಕೂಳೂರಿನಿಂದ ಸಾವಿರಾರು ವಲಸೆ ಕಾರ್ಮಿಕರು ತಮ್ಮ ಗ್ರಾಮಗಳತ್ತ ತೆರಳುತ್ತಿದ್ದಾರೆ. ಆದರೆ ಕಾರ್ಮಿಕರಿಗೆ ಸರಿಯಾದ ಬಸ್ ವ್ಯವಸ್ಥೆ ಮಾಡಬೇಕಿದ್ದ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ. ಸಾವಿರಾರು ಕಿಲೋಮೀಟರ್ಗೆ ಒಬ್ಬ ಡ್ರೈವರ್ ಮಾತ್ರ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಬಸ್ ಚಾಲಕರಿಗೆ ಕನಿಷ್ಠ ಮಾಸ್ಕ್ ಅನ್ನು ಕೊಟ್ಟಿಲ್ಲ. ಹೀಗಾಗಿ ಸುರಕ್ಷತೆಯೂ ಇಲ್ಲವಾಗಿದ್ದು ಡ್ರೈವರ್ ಆತಂಕದಲ್ಲಿದ್ದಾರೆ. ಒಂದು ಬಸ್ಗೆ 2 ಡ್ರೈವರ್ನ ಕೇಳಿದ್ರೂ ಇಲಾಖೆ ಕೊಟ್ಟಿಲ್ವಂತೆ. ಹೀಗಾಗಿ ವಲಸೆ ಕಾರ್ಮಿಕರ ಜೊತೆ ಹೋಗಲು ಚಾಲಕರು ಹಿಂಜರಿತಿದ್ದಾರೆ. ಈಗಾಗಲೇ ಮಂಗಳೂರಿನಿಂದ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಬಸ್ಗಳು ಹೊರಟಿದ್ದು ಡ್ರೈವರ್ ಆತಂಕದಲ್ಲಿದ್ದಾರೆ. ಒಬ್ಬೊಬ್ಬರನ್ನೇ ಹೋಗ್ಲಿಕ್ಕೆ ಹೇಳ್ತಾರೆ. ಬಿಜಾಪುರ, ಬಾಗಲಕೋಟೆಗೆಲ್ಲ ಹೋಗ್ಲಿಕ್ಕೆ ಹೇಳ್ತಾರೆ. 1,500 ಕಿಲೋಮೀಟರ್ಗೆ ಇಲ್ಲಿ 50 ವರ್ಷ ಮೇಲ್ಪಟ್ಟವರು ಇರೋದು.
ಅದು ಇಲ್ಲದೆ ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ. ಒಬ್ಬನೇ ಹೋಗಲಿಕ್ಕೆ ಸಾಧ್ಯನಾ? ಕೈಗೆ ನಮ್ಮ ಡ್ರೈವಿಂಗಿಗೆ ಸೇಫ್ಟಿ ಯಾವುದಿಲ್ಲ. 50 ಜನವನ್ನು ಹಾಕ್ಕೊಂಡು ಹೋಗಬೇಕು. ನಿಜವಾಗಿ ಸಾಮಾಜಿಕ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಆದೇಶ ಇರೋದು 50 ವರ್ಷ ಮೇಲ್ಪಟ್ಟವರಿಗೆ ಸ್ವಲ್ಪ ಸೇಫ್ಟಿಯಾಗಿ ನೋಡಿಕೊಳ್ಳಿ ಅಂತ. ಇವರು ಏನೇ ಇಲ್ಲದ್ರೆ ಇದು ಮಾಡ್ತಾರೆ, ಭಾರಿ ದಬಾಯಿಸ್ತಾರೆ. ಇವರು ಪಾಪ 1.5 ತಿಂಗಳು ಆಸ್ಪತ್ರೆಯಲ್ಲಿದ್ದರು, ಆದರೆ ಅವರು ಆಬ್ಸೆಂಟ್ ಹಾಕಿ, ಇವರು 1.5 ತಿಂಗಳು ಎಜೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಇವರಿಗೆ ಆಬ್ಸೆಂಟ್ ಹಾಕಿ ಫೈನ್ ಹಾಕಿ ಕೊಟ್ಟಿದ್ದಾರೆ ಇವರು. ಈಗ ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಷ್ಟು ಜನ ಒಂದು ಒಟ್ಟಿಗೆ ಯಾರಲ್ಲಿ ಆದರೂ ಒಂದು ಕೊರೋನಾ ಇದ್ದರೆ ನಮಗೆ ಅಂಟೋದಿಲ್ವಾ? ಎಷ್ಟು ಮಂದಿ ಪಾಸಿಟಿವ್ ನೆಗೆಟಿವ್ ಅಂತ ನಮಗೆ ಗೊತ್ತದ ಸರ್? ಆ ದೇವರಿಗೆ ಗೊತ್ತು. ಏನು ಆದ್ರೆ ಯಾರು ಮನೆ ಇದಕ್ಕೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಇವಾಗ ನೋಡ್ತಾ ಇದೀವಿ ನಾವು ವಿಜುವಲ್ಸ್ ಅಲ್ಲಿ, ಪಾಪ ಡ್ರೈವರ್ಗಳು ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಬೇಸಿಕ್ ಒಂದು ಪ್ರಿಕಾಷನರಿ ಕೂಡ ಕೊಟ್ಟಿಲ್ಲ, ಸೊ ಹೆದರ್ಕೊಳ್ತಾ ಇದ್ದಾರೆ ಹೋಗಕ್ಕೆ. ಸೊ ಈಗ ಏನ್ ಹೇಳ್ತಾರೆ? ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ? ಚೈತ್ರ, ಇದು ಸ್ಪಷ್ಟವಾಗಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಸಂಪೂರ್ಣವಾದ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಫೀಲ್ಡ್ ಅಲ್ಲಿ ದುಡಿಯುವಂತವರು ಚಾಲಕರು. ಈ ಚಾಲಕರಿಗೆ ಕಳೆದ 1 ವಾರದಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಲಸೆ ಕಾರ್ಮಿಕರನ್ನ ತೆಗೆದುಕೊಂಡು ಹೋಗುವ ಕರ್ತವ್ಯವನ್ನು ಹಾಕಲಾಗಿದ್ದು, ಯಾರೆಲ್ಲ ಅದಕ್ಕೆ ಗೈರಾಗಿದ್ದಾರೆ ಅವರ ಮೇಲೆ ಫೈನ್ ಕೂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನೀಡಿದ್ದಾರೆ. ಈ ವೇಳೆ ಚಾಲಕರಿಗೆ ಕನಿಷ್ಠ ಒಂದು ಮಾಸ್ಕ್ ಅನ್ನು ವಿತರಿಸುವಂತ ಕೆಲಸ ಮಾಡಿಲ್ಲ. 1000 ಕಿಲೋಮೀಟರ್ಗೆ ಕೇವಲ ಒಬ್ಬ ಡ್ರೈವರ್ ಅವರನ್ನ ಬಿಟ್ಟು ಬಂದು ವಾಪಸ್ ಮಂಗಳೂರಿಗೆ ಬರ್ಬೇಕಾಗತ್ತೆ. ಹಾಗಾಗಿ ಕನಿಷ್ಠ 2 ಡ್ರೈವರ್ನಾದ್ರೂ ಕೊಡಿ ಎಂಬ ಮನವಿಯನ್ನ ಡ್ರೈವರ್ಗಳು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ನೀಡಿದ್ರು. ಆದ್ರೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾಗಿ ಅವರ ಮನವಿಗಳಿಗೆ ಸೊಪ್ಪು ಹಾಕ್ತಾ ಇಲ್ಲ. ಈಗಾಗಲೇ ಸಾವಿರಾರು ಮಂದಿ ವಲಸೆ ಕಾರ್ಮಿಕರು ಉತ್ತರ ಕರ್ನಾಟಕದ ನಾನಾ ಜಿಲ್ಲೆಗಳಿಗೆ ಮಂಗಳೂರಿನ ಹೋಗಿದ್ದಾರೆ. ಕೊನೆಯ ಬ್ಯಾಚ್ ಆಗಿ ನಿನ್ನೆ ಮಂಗಳೂರಿನ ಕೂಳೂರಿನಿಂದ ಹಲವಾರು ಅಂದ್ರೆ ಸಾವಿರಾರು ಮಂದಿ ಕೂಡ ಹೋಗಿದ್ದಾರೆ. ಈ ವೇಳೆ ಡ್ರೈವರ್ಗಳು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೂ ಕೂಡ ಕೊರೋನಾ ವೈರಸ್ ಇದ್ರೆ ಸಾಕಷ್ಟು ಅನಾಹುತಗಳಾಗುತ್ತೆ ಮತ್ತು ಸುಮಾರು 50ಕ್ಕಿಂತ ಹೆಚ್ಚು ಜನ ವಲಸೆ ಕಾರ್ಮಿಕರು ಒಂದು ಬಸ್ಸಲ್ಲಿ ತೆರಳೋ ಕಾರಣಕ್ಕಾಗಿ ಅಲ್ಲಿ ಸಾಮಾಜಿಕ ಅಂತರ ಕೂಡ ಕಣ್ಮರೆ ಆಗತ್ತೆ. ಹಾಗಾಗಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇದನ್ನು ನೋಡ್ಬೇಕು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಕನಿಷ್ಠ ಒಂದು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನ ಕೊಡೋದು ಕೂಡ ಸರ್ಕಾರ ಹಿಂಜರಿತಿದೆ. ಹಾಗಾಗಿ ಕೆಎಸ್ಆರ್ಟಿಸಿ ಡ್ರೈವರ್ಗಳು ತಮಗೇನಾದ್ರೂ ತಮ್ಮ ಮನೆಯವರಿಗೆ ಅಥವಾ ಕುಟುಂಬದವರಿಗೆ ಏನಾದ್ರೂ ಆದ್ರೆ ಯಾರು ಹೊಣೆ ಎಂಬ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಇನ್ನಾದ್ರೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ ಮತ್ತು ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಚೈತ್ರ, ಓಕೆ, ಧನ್ಯವಾದಗಳು ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಮೇ 3ಕ್ಕೆ ಲಾಕ್ಡೌನ್ ಅಂತ್ಯ ಹಿನ್ನೆಲೆ ಇಂದು ಸಿಎಂ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಂಪುಟ ಸಭೆ ನಡೆಸಲಿದ್ದಾರೆ. ಮುಂದೆ ಕೈಗೊಳ್ಳಬಹುದಾದ ಕ್ರಮಗಳು ಹಾಗೂ ಮತ್ತಷ್ಟು ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಸಚಿವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದ್ದು, ಲಾಕ್ಡೌನ್ನಿಂದ ಮತ್ಯಾವುದಕ್ಕೆ ವಿನಾಯಿತಿ ನೀಡಬಹುದು ಎಂಬ ಬಗ್ಗೆ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಹೆಚ್ಚು ಒತ್ತು ಕೊಟ್ಟಿರುವ ಬಿಎಸ್ವೈ ರಾಜ್ಯದ ಬೊಕ್ಕಸ ತುಂಬಿಸುವ ಬಗ್ಗೆಯೂ ಗಮನ ಹರಿಸಲಿದ್ದಾರೆ. ಇಲ್ಲದಿದ್ದರೆ ಮುಂದೆ ಸರ್ಕಾರಿ ನೌಕರರಿಗೂ ಸಂಬಳ ಕೊಡುವುದು ಕಷ್ಟವಾಗಬಹುದು. ಹೀಗಾಗಿ ಆರ್ಥಿಕ ಪುನಶ್ಚೇತನಕ್ಕೆ ಒತ್ತು ಕೊಡಲು ಬಿಎಸ್ವೈ ಮುಂದಾಗಿದ್ದಾರೆ. ಜೊತೆಗೆ ವಿವಿಧ ಇಲಾಖೆಗಳಲ್ಲಿ ಹೊಸ ನೇಮಕಾತಿಗಳಿಗೆ ತಾತ್ಕಾಲಿಕ ತಡೆ ನೀಡುವುದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಕೊರೋನಾ ತಡೆಗಾಗಿ ಹಾಗೂ ಲಾಕ್ಡೌನ್ ವೇಳೆ ಇಷ್ಟು ದಿನ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿಗೆ ಸಮಗ್ರ ವರದಿ ನೀಡುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸಲು ಮದ್ಯದ ಅಂಗಡಿ ತೆರೆಯೋ ಬಗ್ಗೆ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಮದ್ಯದಂಗಡಿ ತೆರೆಯಬೇಕಾ ಬೇಡವಾ ಅನ್ನೋದು ಇಂದು ನಿರ್ಧಾರವಾಗುವ ಸಾಧ್ಯತೆ ಇದೆ. ಕೊರೋನಾ ಲಾಕ್ಡೌನ್ನಿಂದ ರೈತರು ಕಾರ್ಮಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೀಗಾಗಿ ಇವರೆಲ್ಲರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸುವಂತೆ ಒತ್ತಡ ಹೇರಲು ರಾಜ್ಯದ ಎಲ್ಲ ವಿಪಕ್ಷಗಳು ಒಂದಾಗುತ್ತಿವೆ. ವಿಪಕ್ಷಗಳು ಹಾಗೂ ಸಂಘಟನೆಗಳನ್ನ ಒಂದೇ ವೇದಿಕೆಯಡಿ ತರಲು ಮಾಜಿ ಸಿಎಂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಕಾಂಗ್ರೆಸ್, ಜೆಡಿಎಸ್, ಸಿಪಿಐ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಪ್ರಮುಖ ನಾಯಕರು ರೈತ ಸಂಘಟನೆಗಳ ಸಭೆ ಕರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಜೊತೆ ಪಕ್ಷದ 3 ಕಾರ್ಯಾಧ್ಯಕ್ಷರು ಹಾಗೂ ಜೆಡಿಎಸ್ ನಾಯಕರಾದ ಎಚ್ಡಿ ಕುಮಾರಸ್ವಾಮಿ, ರೇವಣ್ಣ, ರೈತ ಸಂಘಟನೆಯ ಕೋಡಿಹಳ್ಳಿ ಚಂದ್ರಶೇಖರ್, ಕಬ್ಬು ಬೆಳೆಗಾರರ ಸಂಘದ ಕುರುಬೂರು ಶಾಂತಕುಮಾರ್ ಸೇರಿ ವಿವಿಧ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಕೋಲಾರ ಜಿಲ್ಲೆಯಾದ್ಯಂತ ನಾಳೆಯಿಂದ ಮಾಸ್ಕ್ ಕಡ್ಡಾಯ. ಒಂದು ವೇಳೆ ಮಾಸ್ಕ್ ಹಾಕಿಕೊಳ್ಳದಿದ್ರೆ 100 ರೂಪಾಯಿ ದಂಡ ಕಟ್ಟಲೇಬೇಕು. ನಾಳೆಯಿಂದ ಮಾಸ್ಕ್ ಧರಿಸುವುದು ಹಾಗೂ ಸಾಮಾಜಿಕ ಅಂತರ ಕಡ್ಡಾಯ ಅಂತ ಸಚಿವ ಎಚ್ ನಾಗೇಶ್ ತಿಳಿಸಿದ್ದಾರೆ. ಇನ್ನು ಕೋಲಾರದಲ್ಲಿ ಹಸಿರು ವಲಯ ನಿಯಮ ಜಾರಿಗೆ ಬರಲಿದ್ದು, ಬಟ್ಟೆ, ದಿನಸಿ, ಚಿನ್ನ ಬೆಳ್ಳಿ ಅಂಗಡಿಗಳು, ತರಕಾರಿ ಅಂಗಡಿ, ಇತರೆ ವ್ಯಾಪಾರಕ್ಕೆ ಸಮ್ಮತಿ ನೀಡಲಾಗಿದೆ. ಡೆಂಟಲ್ ಕ್ಲಿನಿಕ್,
ಕಟಿಂಗ್ ಸಲೂನ್, ಬ್ಯೂಟಿ ಪಾರ್ಲರ್ ತೆರೆಯಲು ಮಾತ್ರ ಅವಕಾಶ ಇರೋದಿಲ್ಲ. ಜನದಟ್ಟಣೆ ತಪ್ಪಿಸಲು 50% ಮಳಿಗೆಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಒಂದು ವೇಳೆ ಅಂತರ ಕಾಯ್ದುಕೊಳ್ಳದಿದ್ದರೆ ಆ ಮಳಿಗೆ ಬಂದ್ ಮಾಡಲಾಗುತ್ತೆ ಅಂತ ಸಚಿವ ಎಚ್ ನಾಗೇಶ್ ತಿಳಿಸಿದ್ದಾರೆ. ಕೊರೋನಾ ಭೀತಿಯಿಂದ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್. ಆದ್ರೆ ಇವರಿಗಿಲ್ಲ ಬಿಡುವು. ಪ್ರತಿನಿತ್ಯ ಶುಚಿತ್ವ ಕೆಲಸಕ್ಕೆ ಹಾಜರು. ಬಟ್ ಇವರು ಪೌರ ಕಾರ್ಮಿಕರಲ್ಲ. ಓಡಾಡೋಕೆ ಬೈಕ್ ಇಲ್ಲ, ಆದ್ರೂ ಕೆಲಸಕ್ಕೆ ರಜೆ ಹಾಕಿಲ್ಲ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಸೂಪರ್ವೈಸರ್ ಆಗಿರೋ ಉಷಾ ಜೊತೆ ಲೋಕೇಶ್ ಮತ್ತು ಗಂಗಮ್ಮ ಅನ್ನೋರು ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬಂದು ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಾರೆ. ಕೆಲಸ ಮುಗಿಸಿ ಪುನಃ ನಡ್ಕೊಂಡು ಮನೆಗೆ ಹೋಗೋದು. ಬೆಳಗ್ಗೆ 8 ಗಂಟೆಗೆ ಬಂದು ಸಂಜೆ 5 ಗಂಟೆಯವರೆಗೆ ಡ್ಯೂಟಿ ಮಾಡ್ತಾರೆ. ಕೊರೋನಾ ಭೀತಿ ನಡುವೆಯೂ ಭಯ ಪಡದೆ ಬಂದು ಕರ್ತವ್ಯವನ್ನ ನಿರ್ವಹಣೆ ಮಾಡಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಹೊರಗೆ ಮತ್ತು ಒಳಗೆ ಪೂರ್ತಿ ಕ್ಲೀನಿಂಗ್ ಮಾಡಿಸುವ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿನಿತ್ಯ ನಡ್ಕೊಂಡು ಬಂದು ಕರ್ತವ್ಯ ನಿರ್ವಹಿಸ್ತಾ ಇರೋ ಉಷಾರ ತಂಡಕ್ಕೆ ಅಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಮೆಜೆಸ್ಟಿಕ್ ರೈಲ್ವೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ವರ್ಕ್ ಫ್ರಮ್ ಹೋಮ್ ಇದೆ. ಆದ್ರೆ ಈ ಮೂವರು ನಡ್ಕೊಂಡು ಬಂದು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣವನ್ನ ಪ್ರತಿನಿತ್ಯ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ 50 ಮಂದಿಯ ತಂಡ ಕ್ಲೀನಿಂಗ್ ಕೆಲಸ ಮಾಡ್ತಿದೆ. ಲಾಕ್ಡೌನ್ ಪ್ರಾರಂಭವಾದಂತಹ ಬಳಿಕ ಇಡೀ ದೇಶಾದ್ಯಂತ ರೈಲ್ವೆ ಸಂಚಾರವನ್ನು ನಿರ್ಬಂಧವಿರಲಾಯಿತು. ಅನಂತರ ಅಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರನ್ನು ವರ್ಕ್ ಫ್ರಮ್ ಹೋಮ್ ಮಾಡುವಂತೆ ಸೂಚನೆಯನ್ನು ಕೂಡ ಕೊಡಲಾಯಿತು. ಆದರೆ ರೈಲ್ವೆ ಇಲಾಖೆಯಲ್ಲಿ ಶುಚಿತ್ವವನ್ನು ಮಾಡ್ತಾ ಇದ್ದವರು ಮಾತ್ರ ಅವರು ಈ ಒಂದು ಕೊರೋನಾ ಭೀತಿಯ ನಡುವೆಯೂ ಕೂಡ ತಮ್ಮ ಕೆಲಸವನ್ನು ಕರ್ತವ್ಯನ ನಿರ್ವಹಿಸ್ತಾ ಇರುವಂಥದ್ದು. ಸದ್ಯ ನಾವೀಗ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಇದ್ದೇವೆ. ನೀವು ನೋಡ್ಬೋದು ದೃಶ್ಯಾವಳಿಯಲ್ಲಿ ಇವರು ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ಬಂದರೆ ಸಂಜೆ 6 ಗಂಟೆವರೆಗೂ ಕೂಡ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಸುತ್ತ ಒಳಗೆ ಮತ್ತು ಹೊರಗಡೆ ಎಲ್ಲ ಕೂಡ ಶುಚಿತ್ವವನ್ನು ಮಾಡುವಂಥದ್ದು. ಬಟ್ ಇನ್ನೊಂದು ವಿಷಯ ಅಂದರೆ ಇವರೆಲ್ಲರೂ ಕೂಡ ಈಗ ಸಾರಿಗೆ ಸಂಪರ್ಕ ಇಲ್ಲ, ಮತ್ತೊಂದು ಕಡೆ ಓಡಾಡೋಕ್ಕೆ ವೆಹಿಕಲ್ಸ್ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು, ಪಾಸಿನ ವ್ಯವಸ್ಥೆ ಇಲ್ಲ. ಇದರ ನಡುವೆ ಇವರು ಎಲ್ಲ ಕೂಡ ತುಂಬ ದೂರದಿಂದಲೂ ಕೂಡ ಒಂದು ಕೆಲಸಕ್ಕೋಸ್ಕರ ಈ ಶುಚಿತ್ವವನ್ನು ಮಾಡೋಕ್ಕೋಸ್ಕರ ತುಂಬ ದೂರದಿಂದ ನಡ್ಕೊಂಡ್ಬರುವಂಥದ್ದು. ಸುಮಾರು 15 ಕಿಲೋಮೀಟರ್ 7 ಕಿಲೋಮೀಟರ್ ಹೀಗೆ ನಡ್ಕೊಂಡು ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಷಯನೇ ಅಂತಲೇ ಹೇಳ್ಬೋದು. ಅಂದರೆ ತಮ್ಮ ಕರ್ತವ್ಯನ ಮಾಡೋಕ್ಕೋಸ್ಕರ ಇವರ ರೈಲ್ವೆ ಇಲಾಖೆಯಲ್ಲಿ ಸುಮಾರು 55 ಜನ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 2-3 ಕಿಲೋಮೀಟರ್ ಹತ್ತಿರದಲ್ಲಿರೋರು ಬಂದರೆ ಸುಮಾರು 7-8 ಕಿಲೋಮೀಟರ್ 10 ಕಿಲೋಮೀಟರ್ ಹೀಗೆ ದೂರದಿಂದ ನಡ್ಕೊಂಡು ಬಂದು ಕೆಲಸವನ್ನು ಇಲ್ಲಿ ಶುಚಿತ್ವವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ನಮ್ಮ ಜೊತೆಯಲ್ಲಿ ಉಷಾ ಅಂತ ಇವರು ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನಂದಿನಿ ಲೇಔಟ್ನಿಂದ ಪ್ರತಿನಿತ್ಯ ನಡ್ಕೊಂಡ್ಬಂದು ಇಲ್ಲಿ ಕೆಲಸವನ್ನು ಮಾಡಿ ಪ್ರತಿನಿತ್ಯ ಈಗ ಅವರು ನಡ್ಕೊಂಡು ಹೋಗುವಂಥದ್ದು. ಅವರನ್ನು ಮಾತಾಡ್ಸೋಣ, ಎಷ್ಟು ವರ್ಷಗಳಿಂದ ಇದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಮೇಡಮ್, ನೀವು ಎಷ್ಟು ವರ್ಷದಿಂದ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? 1 year ಅಷ್ಟೇ ಸರ್, 8 months ಇಂದ. ಎಲ್ಲಿಂದ ಬರ್ತೀರಿ? ಡೈಲಿ ಯಾವ ಥರ ಬರ್ತಾ ಇದ್ದೀರಿ ಏನು ಅಂತ? ನಂದಿನಿ ಲೇಔಟಿಂದ ಬರ್ತಾ ಇದ್ದೀನಿ, ನಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಜೊತೆಯಲ್ಲಿ ಎಷ್ಟು ಜನ ಇದೇ ಥರ ನಡ್ಕೊಂಡ್ಬಂದು ವರ್ಕ್ ಮಾಡ್ತಾ ಇರೋದು ಹೇಗೆ ಅಂತ? ನಾನು ಮತ್ತು ಇನ್ನೊಬ್ರು ಲೋಕೇಶ್ ಸೂಪರ್ವೈಸರ್ ಅಂತ, ಮತ್ತು ಗಂಗಮ್ಮ ಅಂತ ಹೆಚ್ಚಿಗೆ. ಯಾವ್ಯಾವ ಎಲ್ಲಿಂದ ಏರಿಯಾಗಳಿಂದ ಬರೋದು ನೀವು? ಏನು? ನಾನು ನಂದಿನಿ ಲೇಔಟಿಂದ ಬರ್ತಾ ಇದ್ದೀನಿ, ಅವರಿಬ್ಬರು ಕಮಲಾನಗರಿಂದ ಬರ್ತಾ ಇದ್ದಾರೆ. ಇದು ಕೊರೋನಾ ಭೀತಿ ಎಲ್ರಿಗೂ ಕೂಡ ಇರುವಂಥದ್ದು, ಬಟ್ ನಿಮಗೂ ಕೂಡ ಅದು ಬರ್ತಾ ಇದ್ದೀರಿ. ಬಟ್ ಇದ್ರ ನಡುವೆ ನಿಮ್ಮ ಒಂದು ಕೆಲಸ ಮಾಡ್ತಾ ಇರುವಂಥ ನಡ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿ ಮತ್ತೆ ನಡ್ಕೊಂಡು ಹೋಗ್ತಾ ಇರುವಂಥ ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾವಿರೋ ಜಾಗ ಎಲ್ಲ ಸ್ವಚ್ಛತೆಯಿಂದ ಇರಬೇಕಲ್ವ, ಅದರಿಂದ ಅಷ್ಟೇ. ಬೇರೆ ನಿಮ್ಮ ಜೊತೆಲಿ ಯಾರ್ಯಾರು ಇದ್ದಾರೆ ವರ್ಕ್ ಮಾಡ್ತಾವ್ರೆ ಅವರನ್ನ ಮತ್ತೆ ಅವರು ನಡ್ಕೊಂಡು ಹೋಗುವಂಥದ್ದ ಹೇಗೆ? ಅವ್ರಿಗೇನು ಇಲ್ಲಿ ಅಧಿಕಾರಿಗಳು ಏನು ಹೇಳಿದ್ದಾರೆ ನಿಮ್ಮ ಒಂದು ಕೆಲಸದ ಬಗ್ಗೆ? ಇಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳೇನು ಹೇಳಿದಾರಾ? ಹೇಗೆ ಆ ಥರ ಮಾಡಿ? ಪರ್ಸನಲ್ ಹೈಜಿನಿಕ್ ಬಗ್ಗೆ ಹೇಳಿದ್ದಾರೆ, ಮತ್ತು ಸ್ಯಾನಿಟೈಸರ್ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಡೈಲಿ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಮಾಡಾಗುತ್ತೆ ಮೇಡಮ್ ನೀವು ಓಡಾಡೋದು? ನಿಮ್ಮ ಸಿಬ್ಬಂದಿ ಎಲ್ಲ ಎಷ್ಟು ಕಿಲೋಮೀಟರ್ ಓಡಾಡ್ತಾ ಇದ್ದೀರಿ ಏನು? ನಿಯರ್ ಬೈನ ಸರ್, ನಾವು 3 ಜನ ಮಾತ್ರ 15 ಕಿಲೋಮೀಟರ್ಸ್ ಡೈಲಿ ಅಪ್ ಆ್ಯಂಡ್ ಡೌನ್. ಮತ್ತು ಅದೇ ಹೇಳುವಂಥದ್ದು. ಆದರೆ ಡೈಲಿ ಕೂಡ ನಾವೊಂದು 3-4 ಜನ ಇದ್ದೀವಿ, ಹತ್ತಿರ ಇರುವಂಥವರೆಲ್ಲ ಬರ್ತಾರೆ. ಬಟ್ ನಮಗೆ ವೆಹಿಕಲ್ಸ್ ಇರೋದ್ರಿಂದ ನಾವು ಡೈಲಿ ಕೆಲಸ ಮಾಡಿಸ್ಬೇಕು. ಹೀಗಾಗಿ ಅಲ್ಲೇ ಪ್ರತಿನಿತ್ಯ ಅಲ್ಲಿಂದ ನಡ್ಕೊಂಡು ಬಂದು ಮತ್ತೆ ನಡ್ಕೊಂಡು ಹೋಗ್ತೀನಿ ಅಂತ. ಮತ್ತು ಇಲ್ಲೊಬ್ಬರು ಸೂಪರ್ವೈಸರ್ ಇದ್ದಾರೆ, ಮತ್ತೊಬ್ಬರು ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಕೇಳೋಣ ಏನು ಕೆಲಸ ಮಾಡ್ತಾರೆ ಅಂತ. ಸರ್, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಸರ್, ಲೊಕೇಶನ್ ಅಂದ್ಬಿಟ್ಟು 1.5 year ಇಂದ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ನೀವು ಇಲ್ಲಿಂದ ನಡ್ಕೊಂಬರೋದು ಹೇಗೆ? ಕಮಲಾನಗರ ಅಂದ್ಬಿಟ್ಟು ಕಮಲಾನಗರದಿಂದ ಬರ್ತಾ ಇದ್ದೀವಿ. ಎಸ್, ಅಂದರೆ ಇವರೆಲ್ಲರೂ ಕೂಡ ಸುಮಾರು ಒಂದು 15 ಕಿಲೋಮೀಟರ್ಗಳ ಒಂದು ಇದರಿಂದ ಡೈಲಿ 15 ಕಿಲೋಮೀಟರ್ ನಡ್ಕೊಂಡ್ಬಂದು ಮತ್ತೆ ನಡ್ಕೊಂಡು ಹೋಗಿ ಇಲ್ಲಿ ಕೆಲಸ ಮಾಡಿಸುವಂತಹ ನಿಟ್ಟಿನಲ್ಲಿ ಅವರು ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾರೆ. ಕೊರೋನಾ ವಾರಿಯರ್ಸ್ ಆಗಿ ರೈಲ್ವೆ ನಿಲ್ದಾಣವನ್ನು ಶುಚಿತ್ವ ಮಾಡುವ ಕೆಲಸವನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಶ್ಲಾಘನೀಯ ವಿಷಯ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಈ ಠಾಣಾ ಇನ್ಸ್ಪೆಕ್ಟರ್ ಕಳೆದ 1 ತಿಂಗಳಿನಿಂದ ಅಡುಗೆ ಭಟ್ಟ ಆಗಿದ್ದಾರೆ. ಹೊರಗಡೆಯಿಂದ ಊಟ ತರಿಸಲ್ಲ, ಸಿಬ್ಬಂದಿಯನ್ನ ಊಟಕ್ಕೆ ಹೊರಗಡೆ ಕಳಿಸಲ್ಲ. ಮುಂಜಾನೆ 6 ಗಂಟೆಗೆ ಇನ್ಸ್ಪೆಕ್ಟರ್ ತನ್ನ ಬೈಕ್ ಏರಿ ಬರ್ತಾರೆ, ಅಡುಗೆ ಮಾಡ್ತಾರೆ. ಸಿಬ್ಬಂದಿ ಡ್ಯೂಟಿಗೆ ಹಾಜರಾಗುವಷ್ಟರಲ್ಲಿ ಬಿಸಿ ಬಿಸಿ ತಿಂಡಿ ರೆಡಿಯಾಗಿರುತ್ತೆ. ಇದು ಬೆಂಗಳೂರಿನ ಜಾಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯಶವಂತ್ ಅವರ ಕಾರ್ಯವೈಖರಿ. ಮುಂಜಾನೆ 6 ಗಂಟೆಗೆ ವಾಕಿಂಗ್ ಅಂತ ಬಂದ್ರೆ ತಿಂಡಿ ಮಾಡಿ ನಂತರ ಸಿಬ್ಬಂದಿನ ಬಂದೋಬಸ್ತ್ ಪಾಯಿಂಟ್ಗೆ ಹಾಕಿ ಮನೆಗೆ ಹೋಗ್ತಾರೆ. ನಂತರ ರೆಡಿಯಾಗಿ ಯೂನಿಫಾರ್ಮ್ ಹಾಕೊಂಡು ಬಂದು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾರೆ. 3 ಹೊತ್ತು ಅಡುಗೆ ಅಷ್ಟೇ ಅಲ್ಲ, ವಾರಕ್ಕೆ 2 ಸಲ ನಾನ್ ವೆಜ್ ಊಟ. ಈ ನಾನ್ ವೆಜ್ ಊಟಕ್ಕೆ ತನ್ನ ಕೈಯಿಂದ 15,000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಕಳೆದ 1 ತಿಂಗಳಲ್ಲಿ ತನ್ನ ಕೈಯಿಂದ 1 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡ್ತಿದ್ದಾರೆ. ತನ್ನ 65 ಸಿಬ್ಬಂದಿ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್, ಬೆಸ್ಕಾಂ, ಬಿಬಿಎಂಪಿಯ 50ಕ್ಕೂ ಅಧಿಕ ಸಿಬ್ಬಂದಿಗೆ ಊಟ ಕೊಡ್ತಿದ್ದಾರೆ ಈ ಪುಣ್ಯಾತ್ಮ ಇನ್ಸ್ಪೆಕ್ಟರ್. ವಿಶೇಷ ಅಂದ್ರೆ ಇವರನ್ನ ಎಲ್ಲೋ ಬಂದೋಬಸ್ತ್ ಡ್ಯೂಟಿಗೆ ಹಾಕಿದ್ರು, ಅಡುಗೆ ಮಾಡೋ ಟೈಮ್ಗೆ ಠಾಣೆಗೆ ಹಾಜರಾಗಿರ್ತಾರೆ. ಈಗ ಭಟ್ರಂದ್ರೆ ಅವರು ಹೊರಗಡೆಯಿಂದ ಬರ್ತಾರೆ, ಅವ್ರ ನಿತ್ಯ ದಿನಚರಿ ಏನಿರುತ್ತೆ ಅನ್ನೋದು ವಿಚಾರ ನಮಗೆ ಗೊತ್ತಿರಲ್ಲ. ಈಗ ಇಲ್ಲ ಅವರು ಬಂದು ಅಡುಗೆ ಮಾಡೋದ್ರಿಂದ ಅಕಸ್ಮಾತ್ ಏನಾದರೂ ಅವ್ರು ಪಾಸಿಟಿವ್ ಆಗಿದ್ದು ಇಲ್ಲ ಅವರೆಲ್ಲಿಂದನೂ ಅದನ್ನು ತಗೊಂಡು ಇಲ್ಲಿ ಕ್ಯಾರಿ ಮಾಡಿದರೆ ಇಡೀ ಠಾಣೆನೇ ಅದರಿಂದ ಮಲಗುವಂಥದ್ದು ಸಾಧ್ಯತೆ ಇರೋದ್ರಿಂದ ಅದನ್ನು ಈ ಅಡುಗೆ ಮಾಡುವಂಥ ಉಸ್ತುವಾರಿನ ನಾನು ಮತ್ತು ನನ್ನ ಸಿಬ್ಬಂದಿನೇ ವಹಿಸ್ಕೊಂಡಿದ್ದೆ. ಸಿಬ್ಬಂದಿಗಳಿಗೆ ಈಗ ಲಾಕ್ಡೌನ್ ಇರೋದ್ರಿಂದ ಯಾವ ಥರ ಊಟನೂ ಸಿಗ್ತಾ ಇಲ್ಲ, ಕಾಫಿ ಟೀ ಸಹಿತನೂ ಹೊರಗಡೆ ಸಿಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಚೆನ್ನಾಗಿ ತಿನ್ನುವಂಥ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ನಾವೇ ಇನಿಷಿಯೇಷನ್ ತೊಗೊಂಡು ನಾವೇ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲಸ ಮಾಡುವಂಥ ಸೆಕ್ಯೂರಿಟಿ ಗಾರ್ಡ್ಸು, BBMP ಪೌರ ಕಾರ್ಮಿಕರು ಮತ್ತು ATMಗಳಲ್ಲಿರುವಂಥ ಹೋಮ್ ಗಾರ್ಡ್ಸ್ ಮತ್ತು ಕೆಲವೆಲ್ಲ ನಿರಾಶ್ರಿತರೆಲ್ಲ ಈಗ ಸ್ವಲ್ಪ ಹೊತ್ತು ಮುಂಚೆ ತಾವು ನೋಡಿದ್ರೆ ಅವರೆಲ್ಲ ಬಂದು ಊಟ ಮಾಡ್ತಾರೆ. ಯಾರಿಗೂ ನಾವಿಲ್ಲ ಅನ್ನೋಲ್ಲ, ಖಾಲಿ ಇಲ್ಲ ಸರ್, ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸಾಹೇಬರು ಫುಡ್ ಬೇಗ ರೆಡಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಚ್ಕೊಡೋದು ಮತ್ತೆ ಹೆಲ್ಪಿಂಗ್ ಏನಾದರೂ ಇದ್ರೆ ತೊಳೆದುಕೊಡೋದು ಮಾಡ್ತಾ ಇದ್ದೀವಿ. ಇಲ್ಲಿ ಖುಷಿ ಅನಿಸ್ತಾ ಇದೆ ನಮಗೆ. ಇಲ್ಲೇನು ಅಂದ್ರೆ ಒಂಥರ ಇದು ಹಳ್ಳಿ ವಾತಾವರಣ ಆಗ್ಬಿಟ್ಟಿದೆ ನಮಗೆ. ಈ COVID-19 ಅನ್ನೋದೇ ಮರ್ತು ಬಿಟ್ಟಿದ್ದೀವಿ ನಾವು ಹೇಳ್ಬೇಕು ಅಂತಂದ್ರೆ. ಇಲ್ಲಿ ಎಲ್ಲರೂ ಇದ್ದೀವಿ. ಸೊ ಅದರಲ್ಲೂ ನಮ್ಮ ಸಾಹೇಬರು ಬೆಳಿಗ್ಗೆ 7:30 ಒಳಗಡೆನೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾರೆ. ತರ ತಿಂಡಿಗಳು ರೆಡಿ ಮಾಡ್ತಾವ್ರೆ. ಸೊ ನಾವು ಮನೆಯಲ್ಲೂ ಈ ತರ ಬೇಗ ರೆಡಿ ಮಾಡಲ್ಲ, ಅಷ್ಟು ಬೇಗ ರೆಡಿ. ವೆಲ್ಕಮ್ ಬ್ಯಾಕ್. ಮಹಾಮಾರಿ ಕೊರೋನಾದಿಂದಾಗಿ ಜಗತ್ತಿನಾದ್ಯಂತ ಸಾವು ನೋವುಗಳು ಸಂಭವಿಸುತ್ತಿವೆ. ಇದರ ಮಧ್ಯೆ ಕೊರೋನಾ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಬರೋಬ್ಬರಿ 70 ಲಕ್ಷ ಮಹಿಳೆಯರು ಗರ್ಭ ಧರಿಸಿದ್ದಾರೆ. ಈ ಮೂಲಕ ಜನಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ವಿಶ್ವಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ. ಮೇ ಹೊತ್ತಿಗೆ ಜಗತ್ತಿನಾದ್ಯಂತ ಕಡಿಮೆ ಮತ್ತು ಮಧ್ಯಮ ಆದಾಯ ಇರುವ ದೇಶಗಳ ಸುಮಾರು 7 ದಶಲಕ್ಷ ಸ್ತ್ರೀಯರು ಗರ್ಭಿಣಿಯರಾಗಲಿದ್ದಾರೆ. ಸಕಾಲದಲ್ಲಿ ಗರ್ಭ ನಿರೋಧಕಗಳ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ಮಹಿಳೆಯರು ಇಚ್ಛೆ ಇಲ್ಲದಿದ್ದರೂ ಗರ್ಭವತಿಯಾಗಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ವರದಿ ಬಿಡುಗಡೆ ಮಾಡಿದೆ. ಕಡಿಮೆ ಮತ್ತು ಮಧ್ಯಮ ವರಮಾನದ ದೇಶಗಳಲ್ಲಿ 7 ದಶಲಕ್ಷ ಮಹಿಳೆಯರು ಆಧುನಿಕ ಗರ್ಭ ನಿರೋಧಕಗಳನ್ನು ಬಳಸಲು ಸಾಧ್ಯವಾಗಿಲ್ಲ ಎಂದು ವರದಿಯಲ್ಲಿ ತಿಳಿದು ಬಂದಿದೆ. ಲಾಕ್ಡೌನ್ ಸಮಯದಲ್ಲಿ ಸುಮಾರು 200ಕ್ಕೂ ಅಧಿಕ ಜನರನ್ನ ಸೇರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಮದುವೆ ಮಾಡಲಾಗಿತ್ತು. ಈ ವಿಷಯ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಇನ್ನೊಂದು ಸಂಕಷ್ಟ ಶುರುವಾಗಿದೆ. ನಿಖಿಲ್ ಮದುವೆಗೆ ಎಷ್ಟು ಪಾಸ್ ನೀಡಲಾಗಿತ್ತು ಅಂತ ಸರ್ಕಾರಕ್ಕೆ ಹೈಕೋರ್ಟ್ ವರದಿ ಕೇಳಿದೆ. ಮಾರ್ಚ್ 24 ಮತ್ತು ಏಪ್ರಿಲ್ 15ರಂದು ಹೊರಡಿಸಿದ ಮಾರ್ಗಸೂಚಿಗಳ ಅನ್ವಯ ಮದುವೆ ನಡೆಸುವಂತಿಲ್ಲ. ಆದರೆ ಏಪ್ರಿಲ್ 17ರಂದು ನಿಖಿಲ್ ಮದುವೆ ನಡೆದಿದೆ. ಆ ಮದುವೆಗೆ ಹೋಗಲು ಎಷ್ಟು ವಾಹನಗಳಿಗೆ ಪಾಸ್ ನೀಡಲಾಗಿತ್ತು ಎಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ AS ಓಕಾ ಪೀಠ ಪ್ರಶ್ನೆ ಮಾಡಿದೆ. ಅಲ್ಲದೆ ಮದುವೆ ದಿನ ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ ಎಂದು ಗರಂ ಆಗಿದೆ. ಮೇ 5ಕ್ಕೆ ವರದಿ ನೀಡಿ ಎಂದು ಸರ್ಕಾರಕ್ಕೆ ಆದೇಶಿಸಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. भारत में लॉकडाउन को अब 3 मई तक और बढ़ाना पड़ेगा। लॉकडाउन के नियमों का पालन करें, जहां है